ನೋಡಪ್ಪ ಎಷ್ಟು ಹಬ್ಬ ಇದೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ನಂಜನಗೂಡು ದೊಡ್ಡ ಜಾತ್ರೆಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಸೊ ನೋಡಿ, ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಇವತ್ತು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಸೊ ಓಕೆ ಬನ್ನಿ, ಟೈಮ್ ಆಗಿಬಿಟ್ಟಿದೆ 6:30. ತೇರು ಬಂದ್ಬಿಟ್ಟಿದೆ ಈಗಾಗಲೇ. ಸೊ ಮೊದಲನೇದಾಗಿ ಗಣಪತಿ ತೇರು ಬರ್ತಾ ಇದೆ ಅಂತೆ. ಸೊ ಹೋಗೋಣ ಬೇಗ. ಸೊ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂದರೆ ಅನ್ಬಿಲೀವಬಲ್, ನೀವು ನಂಬಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ. ಸೊ ಮೊದಲನೇದಾಗಿ ಗಣೇಶ ಯಾವುದೇ ವಿಘ್ನ ಬರಬಾರ್ದು ಅಂತ ಗಣೇಶನ ಒಂದು ತೇರು ಬರ್ತಾ ಇದೆ. ಸೊ ಇದಾದಮೇಲೆ ನಮಗೆ ನಂಜುಂಡೇಶ್ವರನ ತೇರು ಬರುತ್ತೆ. ಅದಾದಮೇಲೆ ಸುಬ್ರಹ್ಮಣ್ಯ ತೇರು, ಅದಾದಮೇಲೆ ಚಂಡಿಕೇಶ್ವರ ತೇರು. ಸೊ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸೊ ಲಕ್ಷಾಂತರ ಜನ ಪ್ರತಿಯೊಂದು ಊರೂರಿಂದನೂ ಬರ್ತಾರೆ. ಕರ್ನಾಟಕದಂಥ ಪ್ರತಿಯೊಂದು ಹಳ್ಳಿಯಿಂದನೂ ಬರ್ತಾರೆ ಜಾತ್ರೆಗೆ. ಸೊ ಬನ್ನಿ, ಇವತ್ತು ನಮ್ಮ ನಂಜನಗೂಡು ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಸೊ ತುಂಬ ಚೆನ್ನಾಗಿರುತ್ತೆ, ರಮಣೀಯವಾಗಿರುತ್ತೆ ನೋಡೋದಕ್ಕೆ. ಬನ್ನಿ ಸ್ನೇಹಿತರೆ, ಇಷ್ಟೊಂದು ಜನ ನೀವು ನೋಡಿರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ನೋಡಿ, ನಂಜುಂಡೇಶ್ವರ ತೇರು ಬರ್ತಾ ಇದೆ. ಸೂರ್ಯನ ಕಿರಣಕ್ಕೂ ಅದಕ್ಕೂ ಎಷ್ಟು ವಿಜೃಂಭಿಸ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅಷ್ಟು ಸುಂದರವಾಗಿದೆ ದೊಡ್ಡ ಜಾತ್ರೆ. ಸೊ ಮೊದಲೆಲ್ಲ ತುಂಬ ಗ್ರ್ಯಾಂಡಾಗಿ ಹೂವಿನ ಅಲಂಕಾರ ಎಲ್ಲ ಮಾಡ್ತಿದ್ರು. ಸೊ ಈ ಸಲಿನೇ ಸ್ವಲ್ಪ ಕಡಿಮೆ ಹೋಗ್ತಿದೆ. ಸೊ ನೋಡಿ ಎಷ್ಟು ಜನ ಸಾಗರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಜನ, ಯಾವ ದಿಕ್ಕಲ್ಲಿ ನೋಡಿದ್ರು ಜನ ಈ ಥರ ಮಧ್ಯದಲ್ಲಿ ನಮ್ಮ ಅಪ್ಪು ಫ್ಯಾನ್ಸ್ ಮತ್ತು ದರ್ಶನ್ ಫ್ಯಾನ್ಸ್, RCB ಫ್ಯಾನ್ಸ್ ಎಲ್ಲರೂ ಅವರವರ ಬೌಡಗಳನ್ನು ಆರ್ಭಟಿಸುತ್ತಿದ್ದಾರೆ. ಸೊ ನೋಡಿ, ಇದೇ ನಮ್ಮ ನಂಜನಗೂಡು ಜಾತ್ರೆ, ತುಂಬ ರಮಣೀಯವಾಗಿರುತ್ತೆ. ದರ್ಶನ ಮಾಡ್ಕೊಂಡು ಮನೆಯಲ್ಲಿ ಕೆಲಸ ಎಲ್ಲರೂ ರನ್ನಿಂಗಲ್ಲಿ ಯಾರು ತೇರ ಹತ್ರ ಬರಬಾರ್ದು. ರನ್ನಿಂಗಲ್ಲಿ ನೋಡಪ್ಪ ಎಷ್ಟು ಹಬ್ಬ ಇದೆ. ಒಂದೇ ಸರಿ ಟರ್ನ್ ಆಗಬೇಕು. ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಈ ಸಲ ಮಳೆ ತುಂಬ ಚೆನ್ನಾಗಿ ಬರಲಿ ಅಂತ ಸ್ನೇಹಿತರೆ. ಯಾಕೆಂದರೆ ಎಲ್ಲ ಕಡೆಯೂ ಮಳೆ, ನೀರಿನ ಅಭಾವ ತುಂಬ ಇದೆ. ಶ್ರೀ ನಂಜುಂಡೇಶ್ವರ ಏನಂದರೆ ಪ್ರತಿ ವರ್ಷವೂ ತೇರಾಗೋಕ್ಕೂ ಮುಂಚೆನೇ ಮಳೆ ಬರ್ತಾಯಿತ್ತು. ಸೊ ಈ ವರ್ಷ ಮಳೆ ಕಡಿಮೆ ಇದೆ. ಈಗಾಗಲೇ 1-2 ಮಳೆ ಆಗಬೇಕಿತ್ತು, ಸೊ ಆಗಿಲ್ಲ. ಮುಂದಕ್ಕಾದ್ರೂ ನಂಜುಂಡೇಶ್ವರ ಮಳೆ ಎಲ್ಲ ನಮ್ಮ ನಾಡಿಗೆ, ನಮ್ಮ ಕರ್ನಾಟಕ, ನಮ್ಮ ಭಾರತಕ್ಕೇ ಮಳೆ ಉಳಿಸಲಿ ಅಂತ ಕೇಳ್ಕೊಳ್ಳೋಣ. ಸೊ ಎಲ್ಲರಿಗೂ ಮುಖ್ಯವಾಗಿ ನೀರು ಬೇಕು. ಸೊ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ನಂಜುಂಡೇಶ್ವರನಲ್ಲಿ.
ಇದ್ರೊಳಗೆ ಬರುತ್ತೆ ಇಲ್ಲಿ ನಿಂತ್ಕತಿಯಾ ನಿಂತ್ಕತಿ ಇಲ್ಲಿ ಬಾಯಿ ನಿಂತ್ಕೊಳ್ಳುವೆ ಸ್ನೇಹಿತರೆ, ಸುಮಾರು ಒಂದು 25 ವರ್ಷದಿಂದ ಅನಾಹುತಗಳಾಗ್ಬಿಟ್ಟಿತ್ತು. ಸುಮಾರು ಜನ ಕಾಲು ಕಳ್ಕೊಂಡ್ಬಿಟ್ಟಿದ್ರು, ಹಾಗೆ ಜೀವನ ಹೋಗಿತ್ತು. ಸೊ ಅದೇ ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷವೂ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಆಂಬುಲೆನ್ಸು ಮತ್ತು ಫೈರ್ ಇಂಜಿನ್ ಎಲ್ಲ ಬರ್ತಾ ಇರುತ್ತೆ. ತೇರು ಆವಾಗ ಎಲ್ಲರೂ ಮಳೆ ಬಿಂದು ಬದಿ ಇದ್ದರೆ ಊದ್ಕೊಬಿಡ್ತಿತ್ತು. ಸೊ ಅದೇ ಉದ್ದೇಶಕ್ಕೋಸ್ಕರ ಕ್ರೇನ್ ಮತ್ತು ಎಲ್ಲ ಇರುತ್ತೆ. ಈ ತೇರು ಬಂದು ಸುಬ್ರಹ್ಮಣ್ಯ ಸ್ವಾಮಿ ರಥ ಇದು. ಸೊ ನಿಮಗೆ ನಂಜುಂಡೇಶ್ವರ ತೇರು ಆದಮೇಲೆ ಇದು ಬರುತ್ತೆ. ಸೊ ಇದಾದಮೇಲೆ ನಿಮಗೆ ಚಂಡಿಕೇಶ್ವರ ಸ್ವಾಮಿ ದೇವರು ಅಂತ ಆ ತೇರು ಬರುತ್ತೆ. ಸೊ ಅದಾದಮೇಲೆ ಪಾರ್ವತಮ್ಮನವರ ತೇರು ಬರುತ್ತೆ. ಸೊ ಓಕೆ ನೋಡಿ, ಎಲ್ಲರೂ ಎಷ್ಟು ಭಕ್ತಿಯಿಂದ ಚಪ್ಪಲಿ ಬಿಟ್ಟು ತೇರು ಎಳಿತಾ ಇದ್ದಾರೆ. ಸೊ ಇದಕ್ಕೆಲ್ಲ ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಬಟ್ ದೊಡ್ಡ ತೇರು ಇದೆಯಲ್ಲ, ಅದರಲ್ಲಿ ನಿಮಗೆ ತುಂಬ ಅನಾಹುತಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ತುಂಬ ದೊಡ್ಡದಿದೆ, ಅದು ಹೆವಿ ಇದೆ. ಅದಕ್ಕೋಸ್ಕರ ಅದಕ್ಕೆ ಬಹಳ ಗೇಟ್ಗಳನ್ನು ಹಾಕಿ ಅದನ್ನು ಮುಚ್ಚಿರ್ತಾರೆ. ಜಾಸ್ತಿ ಒಳಗಡೆ ಯಾರು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಶ್ರೀಕಂಠ ಸ್ವಾಮಿಯವರ ರಥ ಹೋಗ್ತಾ ಇದ್ದಂಗೆ ಪ್ರಸಾದ ವಿನಿಮಯ ಮಾಡ್ತಾಯಿದ್ರು. ಸೊ ಪಕ್ಕದಲ್ಲೇ ಮಕ್ಕಳಿಗೆಲ್ಲ ಪ್ರಸಾದ ಇಸ್ಕೊಟ್ಟು ನಾನು ಸ್ವಲ್ಪ ಪ್ರಸಾದ ತಿಂದೆ. ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷ ಎಲ್ಲ ಕಡೆಯೂ ಕೊಡ್ತಾರೆ. ಸೊ ನೋಡಿ, ಎಲ್ಲ ಕಡೆ ಪಾನಕ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಸೊ ಏನಂದರೆ ಮೊದಲೇ ತುಂಬ ರಶ್ ಇರ್ತಿತ್ತು, ಸಿಗ್ತಾನೆ ಇಲ್ಲ. ನೋಡಿ, ಈಗ ಆರಾಮಾಗಿ ಊಟ ಎಲ್ಲ ಇಲ್ಲೇ ಕೊಡ್ತಾ ಇದ್ದಾರೆ. ಸೊ ಸುಮಾರು ಕಡೆ ಕೊಡ್ತಾ ಇದ್ದಾರೆ. ವರ್ಷ ಮಾಡ ಸಿಕ್ಕಾಪಟ್ಟೆ ಜನ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಮೊದಲೆಲ್ಲ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು. ಸೊ ಇವಾಗ ಅಷ್ಟೇನಿಲ್ಲ, ಆರಾಮಾಗಿ ಇಸ್ಕೊಂಡು ತಿನ್ಕೋಬೋದು. ಪಾನಕ ಮಜ್ಜಿಗೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವರ್ಷಗಳೆಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಜಾತ್ರೆ ಮುಗೀತು.